ಪಾರ್ವತಿ ದೇವಿಯು ಅನ್ನಪೂರ್ಣೇಶ್ವರಿಯ ರೂಪವನ್ನು ಹೆಂಗೆ ತಾಳಿದಳು ಅನ್ನೋದಕ್ಕೆ 2 ಬ್ಯಾಕ್ ಸ್ಟೋರೀಸ್ ಇದಾವೆ ಗುರು. ಸೊ ಫಸ್ಟ್ ಬ್ಯಾಕ್ ಸ್ಟೋರಿ ಬಂದು ಪಾರ್ವತಿ ಮತ್ತು ಶಿವಪ್ಪ ಏನಿರ್ತಾರೆ ಒಂದಿನ ಡಿಸ್ಕಷನ್ ಕೂರ್ತಾರೆ. ಏನು ಗುರು ಡಿಸ್ಕಷನ್ ಅಂದರೆ, ಈ ಪ್ರಪಂಚದಲ್ಲಿ ಎಲ್ಲ ಮಾಯ ಅಂದರೆ ಪ್ರತಿಯೊಂದು ಇಲ್ಯೂಷನ್ ಅಂತ ಮಾತಾಡ್ತಾ ಇರ್ತಾರೆ. ಶಿವಪ್ಪ ಒಂದೇ ಫ್ಲೋಲ್ಲಿ ಹೇಳ್ಬಿಡ್ತಾನೆ, ಈ ಪ್ರಪಂಚದಲ್ಲಿ ಎಲ್ಲವೂ ಮಾಯ, ಊಟನೂ ಮಾಯ, ಆಹಾರನೂ ಮಾಯ ಅಂದ್ಬಿಡ್ತಾನೆ. ಅದಕ್ಕೆ ಪಾರ್ವತಿ ದೇವಿಯು ಡಿಸಪಾಯಿಂಟ್ ಆಗ್ತಾಳೆ ಗುರು. ಡಿಸಪಾಯಿಂಟ್ ಆಗಿಬಿಟ್ಟು ಪ್ರಕೃತಿಗೆ ಹೋಗಿ ಮಾಯ ಆಗಿಬಿಡ್ತಾಳೆ. ಸೊ ಆದ್ದರಿಂದ ಅದೆಷ್ಟೋ ದಿನಗಳ ಕಾಲ ಈ ವಾತಾವರಣ ಏನಿರುತ್ತೆ ಕ್ಲೈಮೇಟು ಹಾಗೇ ಇದ್ಬಿಡುತ್ತೆ. ಸೊ ಅದರಿಂದ ಗಿಡ ಮರ ಯಾವುದೂ ಬೆಳೆಯಲ್ಲ, ಆಹಾರನೂ ತಿನ್ನೋದಕ್ಕೆ ಆಹಾರನೂ ಸಿಗೋದಿಲ್ಲ. ಬರಗಾಲ ಬಂದ್ಬಿಡುತ್ತೆ ಹಾಗಾದಾಗ. ಸೊ ಆ ಬರಗಾಲ ಬಂದಮೇಲೆ ಪಾರ್ವತಿ ದೇವಿಯು ನಮ್ಮ ಭೂಲೋಕದ ಮೇಲೆ ಅನುಕಂಪ ತೋರಿಸಿ ಅನ್ನಪೂರ್ಣೇಶ್ವರಿಯ ರೂಪದಲ್ಲಿ ಪ್ರತ್ಯಕ್ಷಳಾಗ್ತಾಳೆ. ಸೊ ಅದೊಂದು ಸ್ಟೋರಿ ಗುರು. ಹೇಗೆ ಪಾರ್ವತಿ ದೇವಿ ಅನ್ನಪೂರ್ಣೇಶ್ವರಿಯ ರೂಪವನ್ನು ತಾಳಿದಳು ಅಂತ. 2ನೇ ಬ್ಯಾಕ್ ಸ್ಟೋರಿ ಒಂದಿದೆ. ಆ 2ನೇ ಬ್ಯಾಕ್ ಸ್ಟೋರಿ ಏನು ಹೇಳುತ್ತಂದರೆ, ಬ್ರಹ್ಮ ಏನಿದ್ದಾನೆ, ಬ್ರಹ್ಮನಿಗೆ 5 ತಲೆಗಳಪ್ಪ. 5ನೇ ತಲೆಯಲ್ಲಿ ಬೇಜಾನ್ ಈಗೋ ಇದೆಯಂತೆ ಬ್ರಹ್ಮನಿಗೆ. ಶಿವಪ್ಪ ಏನು ಮಾಡ್ತಾನೆ, ಆ 5ನೇ ತಲೆನ ಕಟ್ ಮಾಡಿಬಿಡ್ತಾನೆ. ಹೆಂಗೆ ಸಲಾರಲ್ಲಿ ಸಲಾರ್ ಅಂತ ಎತ್ತನೋ ಅದೇ ರೇಂಜಲ್ಲಿ ಶಿವಪ್ಪ ಆ ಬ್ರಹ್ಮನ 5ನೇ ತಲೆ ಏನಿದೆ ಎತ್ಬಿಡ್ತಾನೆ. ಸೊ ಆ 5th ಹೆಡ್ ಏನಿದೆ ಅದರಲ್ಲಿ ಈಗೋ ತುಂಬಿರೋದು ಗುರು. ಸೊ ಅದಾದಮೇಲೆ ಏನಾಗುತ್ತೆ ಅಂದರೆ, ಆ ಬ್ರಹ್ಮನ ತಲೆ ಏನಿರುತ್ತೆ ಹೋಗಿ ಶಿವಪ್ಪನ ಕೈಗೆ, ಶಿವನ ಕೈಗೆ ಸಿಗಾಕೊಂಡ್ಬಿಡುತ್ತೆ. ಆ ಸಿಕ್ಕಾಕೊಂಡ್ಮೇಲೆ ಅದಕ್ಕೆ ಪರಿಹಾರ ಒಂದೇ, ಆ ತಲೆ ಬುರುಡೆ ಕೊಳ್ತೋಗಿ ಶಿವನ ಕೈಯಲ್ಲಿ ಸಿಕ್ಕಾಕೊಂಡಿರುತ್ತೆ. ಅದ್ರ ತುಂಬ ಈ ಆಹಾರ ಮತ್ತು ಧಾನ್ಯಗಳು ತುಂಬಿದ್ರೆ ಮಾತ್ರ ಆ ತಲೆ ಬುರುಡೆ ಕೈಯಿಂದ ಆಚೆ ಬರೋಕ್ಕೆ ಸಾಧ್ಯ ಅಂತ ಬ್ರಹ್ಮ ಶಪಿಸ್ಬಿಡ್ತಾನೆ. ಸೊ ಶಾಪ ವಿಮುಕ್ತಿ ಪಡಿಬೇಕಂದ್ರೆ ಶಿವಪ್ಪ ಏನು ಮಾಡ್ತಾನೆ ಅಂದರೆ, ಭೂಲೋಕಕ್ಕೆ ಒಂದು ಭಿಕ್ಷುಕನ ರೂಪದಲ್ಲಿ ಬರ್ತಾನೆ. ಈ ಭೂಲೋಕಕ್ಕೆ ಬಂದಾದ್ಮೇಲೆ ಭಿಕ್ಷೆ ಎತ್ತಾನೆ. ಎಷ್ಟೇ ಹಾಕಿದ್ರು ಆ ತಲೆ ಬುರುಡೆಗೆ ಆಹಾರ ಹಾಕ್ತಾರೆ, ಧಾನ್ಯಗಳಾಗ್ತಾರೆ, ಇನ್ನೊಂದು ಹಾಕ್ತಾರೆ. ಬಟ್ ಆ ತಲೆ ಬುರುಡೆ ಏನಿದೆ ತುಂಬೋದೇ ಇಲ್ಲ ಗುರು. ಕೊನೆಗೆ ಏನು ಮಾಡ್ತಾನಂದರೆ ಶಿವಪ್ಪ ಮತ್ತೆ ರಿಟರ್ನ್ ಪಾರ್ವತಿ ಹತ್ರ ಹೋಗ್ತಾರೆ. ಪಾರ್ವತಿ ದೇವಿ ಅನ್ನಪೂರ್ಣೇಶ್ವರಿಯ ರೂಪವನ್ನು ತಾಳಿ ಅದ್ರ ತುಂಬ ತಲೆ ಬುರುಡೆ ತುಂಬ ಆಹಾರವನ್ನು, ಈ ಧಾನ್ಯಗಳನ್ನು ತುಂಬಿಸಾದ್ಮೇಲೆ ಆ ತಲೆ ಬುರುಡೆ ಶಿವಪ್ಪನ ಕೈಯಿಂದ ಜಾರುತ್ತೆ. ಸೊ ಈ ರೀತಿ ಪಾರ್ವತಿ ದೇವಿಯು ಹೇಗೆ ಅನ್ನಪೂರ್ಣೇಶ್ವರಿಯಾಗಿ ಒಂದು ಮಾರ್ಪಡ್ತಾಳಂತ 2 ಬ್ಯಾಕ್ ಸ್ಟೋರಿ. ಹೆಂಗಿತ್ತು ಗುರು, ಕ್ರೇಜಿ ಅಲ್ವಾ? ಕೆಲವ್ರು ಹೇಳ್ತಾರೆ ನಮ್ಮ ಒಂದು ಇತಿಹಾಸ ಅಥವಾ ಪುರಾಣಗಳೇನಿದೆ ಮೈಥಾಲಜಿಕಲ್ ಅಂತ, ಇಲ್ಲಾಜಿಕಲ್ ಅಂತ. ಬಟ್ ನಾನು ಪಕ್ಕ ಹೇಳ್ತೀನಿ. ಹೆಂಗೆ ಪಕ್ಕ ಹೇಳ್ತೀನಿ ಅಂದರೆ, ಈಗ ಒಂದು 60 ವರ್ಷದಿಂದ ನಮ್ಮ ತಾತಂದರು ಮತ್ತು ಅವರ ತಾತಂದರು ಹೆಂಗೆ ಕೆಲಸ ಮಾಡ್ತಿದ್ರು, ದಿನಕ್ಕೆ 8 ಅವರ್ ಸಲೀಸಾಗಿ ಅಲ್ವೇನಾ, ಸಲೀಸಾಗಿ 8 ಅವರ್ ಕೆಲಸ ಮಾಡ್ತಿದ್ರು. ನಾವಿವತ್ತು ಫಿಸಿಕಲ್ ವರ್ಕ್ ಮಾಡಬೇಕಂದ್ರೆ ನೀವು ಜಿಮ್ಮಲ್ಲೇ ಲೆಕ್ಕ ಹಾಕ್ಕೊಂಡು 2 ಅವರ್ ಕೆಲಸ ಮಾಡೋದಕ್ಕೆ ಜಿಮ್ಮಲ್ಲಿ ಫುಲ್ ಸುಸ್ತಾಗ್ಬಿಡ್ತೀರಾ. ಆ ಕಾಲದಲ್ಲಿ 8 ಅವರ್ ಮಾಡ್ತಿದ್ರು. ಮತ್ತು ಆವಾಗ ಯಾವಾಗೋ ಸಾವಿರಾರು ವರ್ಷಗಳಿಂದ ರಾಮಾಯಣ ಮಹಾಭಾರತ ಇವೆಲ್ಲ ಪುರಾಣಗಳು ನಡೆದಿರೋದು. ಮತ್ತು ಇದು ಹೆಂಗರು ಸುಳ್ಳಂತ ಹೇಳೋಕ್ಕಾಗುತ್ತೆ. ಆ ಕಡೆ ಸುಳ್ಳಂತನೂ ಹೇಳೋಕ್ಕಾಗಲ್ಲ, ಈ ಕಡೆ ನಿಜನೂ ಅಂತ ಹೇಳೋಕ್ಕಾಗಲ್ಲ. ಒಂಥರ ಹೆಂಗಂದರೆ, ಇರೋ ನಿಜಕ್ಕೆ ಕೆಲವರು ಮಸಾಲೆಗಳನ್ನ ಆ್ಯಡ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಇತಿಹಾಸ ಏನಿದೆ ನಾವು ಬಿಟ್ಕೊಡಲ್ಲ. ಶ್ರೀರಾಮನ ಒಂದು ಇತಿಹಾಸ ಇರ್ಬೋದು, ಕೃಷ್ಣನ ಒಂದು ಇತಿಹಾಸ ಇರ್ಬೋದು, ಶಿವ ಪುರಾಣ ಯಾವುದಾದ್ರೂ ಇರಲಿ, ಎಲ್ಲ ನಡೆದಿದೆ ಅಲ್ವಾ ಅಂಟಮ್ಮ? ನಡೆದಿದೆ.
ಬೆಸ್ಟ್ ಆಫ್ ನೋಡು ಏನಂತ ಕೇಳಿದ್ರೆ ಗುರು, ಒಂದು ಅನ್ನಪೂರ್ಣೇಶ್ವರಿ, ಇನ್ನೊಂದು ಪ್ರಸಾದ, ಮೂರನೇದು ಆಬ್ವಿಯಸ್ಲಿ ದ ನೇಚರ್. ಇಲ್ಲಿನ ನೇಚರ್ ಹೆಂಗಿದೆ ಅಂದರೆ ಲಕ್ಕಿ ಗುರು ಈ ದೇವಸ್ಥಾನ, ಯಾಕಂದರೆ ಪ್ರಕೃತಿಯ ತಪ್ಪಲಿನಲ್ಲಿದೆ. ಇನ್ನು ಅದು ಬಿಟ್ಟರೆ ಇಲ್ಲಿ ಸರ್ವಿಸಸ್ ಗುರು, ರೆಸ್ಟ್ ರೂಮ್ಸ್ ಇರ್ಬೋದು ಅಥವಾ ಬಾತ್ರೂಮ್ಸ್ ಇರ್ಬೋದು, ಮತ್ತು ಯಾವ್ದು ಗುರು ಅದು ಲಗೇಜ್ ಡೆಪಾಸಿಟು, ಪ್ರತಿಯೊಂದು ಫ್ರೀ ಗುರು. ಫ್ರೀ ಅಂತ ನಾನು ಹೊಗಳ್ತಿಲ್ಲ, ಬಟ್ ಎಷ್ಟು ಅಚ್ಚುಕಟ್ಟಾಗಿ ಅದನ್ನು ಮಾಡ್ತಿದ್ದಾರೆ ಅಂದರೆ ಬೇರೆ ಕಡೆ ಅಮೌಂಟ್ ತಗೊಂಡು ಅದೇ ಅಮೌಂಟ್ಗೆ ನ್ಯಾಯನ ಕೊಡೋದಿಲ್ಲ. ಇಲ್ಲಿ ರಶ್ ಕಡಿಮೆ ಆದ್ದರಿಂದ ಚೆನ್ನಾಗಿ ನಡೀತಿದೆಯೋ ಗೊತ್ತಿಲ್ಲ, ಬಟ್ ಇಲ್ಲಿನ ಸರ್ವಿಸಸ್ ಮಾತ್ರ ಫಸ್ಟ್ ಕ್ಲಾಸ್ ಗುರು. ಹೋಟೆಲ್ಸ್ ಇರ್ಬೋದು ಅಥವಾ ಹಾಗೆ ಹೇಳ್ದಾಗೆ ಡೆಪಾಸಿಟ್ಸ್ ಇರ್ಬೋದು, ಲಗೇಜ್ ಡೆಪಾಸಿಟ್ಸು ಮತ್ತು ವಾಶ್ರೂಮ್ಸು ಬಾತ್ರೂಮ್ಸು ಎಲ್ಲ 3 ಸ್ಟಾರ್. ಹೊರನಾಡಿನ ಅನ್ನದಾನದ ರೆಸಿಪಿ ಏನಂತ ತಿಳ್ಕೊಂಬಿಡ್ಬೇಕು ಗುರು. ಅನ್ನ ಮತ್ತು ಕುಂಬಳಕಾಯಿ ಸಾರು ಹಾಕ್ತಾರೆ, ನೆಕ್ಸ್ಟ್ ಲೆವೆಲ್ ಟೇಸ್ಟು. ಏನಂತೀರ ಹೌದಾ? ಟೇಸ್ಟ್ ಹೆಂಗಿರುತ್ತೆ ಹೇಳ? ಟೇಸ್ಟ್ ಅದ್ಭುತ, ನೆಕ್ಸ್ಟ್ ಲೆವೆಲ್ ಟೇಸ್ಟ್. ಆ ಪಾಯಸ ಇರ್ಬೋದು, ಅಲ್ಲಿ ಸೆಂಟ್ರಲ್ ಒಂದು ಇದು ಕೊಟ್ಟಿರ್ಬೋದಾ, ಏನು ಪುಳಿಯೋಗರೆ ಪುಳಿಯೋಗರೆ, ಬಾ ಬಾ ಬಾ, ಇಷ್ಟೇ ಕೊಟ್ಟಿದ್ದು ನೆಕ್ಸ್ಟ್ ಲೆವೆಲ್ ಟೇಸ್ಟ್.